ಗಂಡಂಗೆ ನನಗಿನ್ನೂ ಅವನ ಫ್ರೆಂಡ್ಸೇ ಇಂಪಾರ್ಟೆಂಟ್ ಅಂತೆ. ನನಗೆ ನೀನು ಬೇಕಾಗೇ ಇಲ್ಲ, ನನಗೆ ನನ್ನ ಫ್ರೆಂಡ್ಸೇ ಮುಖ್ಯ, ನನ್ನ ಫ್ರೆಂಡ್ಸೇ ಇಂಪಾರ್ಟೆಂಟು ಅಂತ ಹೇಳ್ತಾ ಇದ್ದ. ನಮ್ಮದು ಬಿಸ್ನೆಸ್ 1 ಲಕ್ಷ ಎತ್ಕೊಂಡೋಗಿ ಯಾವನಿಗೆ ಕೊಟ್ಟವನಲ್ಲ, ಈಗ ಗೊತ್ತಾಯ್ತದೆ ಫ್ರೆಂಡ್ ಬೆಲೆ ಏನು ಅಂತ. ನಾನು ಸುಮ್ಮನೆ ಬಿಟ್ರೆ ನನ್ನ ಗಂಡಂಗೆ ಬುದ್ಧಿ ಕಲಿಸ್ಲಿಲ್ಲ ಅಂದರೆ ಇದೇ ಥರ ಅನುಭವಿಸ್ಕೊಂಡು ಹೋಗ್ಬೇಕಾಯ್ತದೆ. ಬೇಡ 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 ಬೇಡ, ಈಗ ಕಲಿಸ್ತೀನಲ್ಲ ಬುದ್ಧಿಯ, ಅದೇ ಜೀವನ ಪೂರ್ತಿ ಹಂಗೇ ಇರಬೇಕು. ದುರಂಕಾರ ವಸಿ ಕಮ್ಮಿ ಆಗಬೇಕು, ಅಲ್ಲಿ ಗಂಟೆ ಈ ಪೊದ್ದು ಬಿಡೋಕ್ಕಿಲ್ಲ. ಎಷ್ಟು ಅವನ ದುರಂಕಾರ ಬಾಯಿಂದಲ್ಲ, ಅವನ ಮನಸ್ಸಿಂದ, ಅವನ ಬಿಹೇವಿಯರಿಂದನೇ ಗೊತ್ತಾಗ್ಬಿಡ್ತದೆ ನನಗೆ. ಏನು ಸುಮ್ಮನೆ ಅಂತ ಅನ್ಕೊಂಬಿಟ್ಟವ್ರ. ನೋಡಿ ಮಾಡ್ತೀನಿ ಸರಿಯಾಗಿ. ಇವಾಗ ನನ್ನ ಗಂಡಂಗೆ ಏನು ಕೊಬ್ಬು ಅಂದರೆ ನಮ್ಮಣ್ಣ ನಮ್ಮತ್ತಿಗೆ ಅಂತ ಹೇಳ್ತಿದ್ದ, ಕುಣ್ಕೊಂಡು ಕುಣಿತಿದ್ದ. ಈಗ ಕುಣಿದಿ ತಕ ನೋಡೇ ಬಿಡ್ತೀನಿ ಅದು ಹೆಂಗೆ ಕುಣಿತಾನ ನನ್ನ ಗಂಡ. ಇಷ್ಟು ದಿನ ನನ್ನ ಗಂಡನ ಕಷ್ಟಕ್ಕೆ ಅದಕ್ಕೆ ಇದಕ್ಕೆ ಕೊಟ್ಟಿರೋದಕ್ಕೆ ಬೆಲೆ ನೆನೆಯೇ ಇಲ್ಲ. ಸಾಕಾಗೋಗ್ಬಿಟ್ಟೈತೆ. ರೀ ರೀ ಮಾತಾಡಿಸ್ತಿಲ್ಲ ಅಂತಂದಮೇಲೆ ಏನಕ್ಕೆ ರೀ ಅಂತ ಕರಿಬೇಕು? ಮಾತಾಡಿಸ್ತಿಲ್ಲ ತಾನೆ, ಸುಮ್ಮನೆ ಇದ್ಬಿಡು. ಬೇಕಂತಾನೆ ಬರೀ 3,000 ರೂಪಾಯಿಗೆ ನಮ್ಮ ಅಮ್ಮನ ಮುಂದೆ ನನ್ನ ಮಾನ ಮರ್ವಾದಿ ಎಲ್ಲನೂ ಹರಾಜಾಕ್ಬಿಟ್ಟಿದ್ಯಲ್ವ ನೀನು ಮಾತಾಡ್ಸಕ್ಕೂ ನನಗೆ ಬೇಜಾರಾಯ್ತದೆ. ನನಗಂತೂ ನಿನಗೆ ದುರಂಕಾರ ಏನೇ ಮುಖ್ಯ ಆಗೋಗ್ಬಿಡ್ತು. ನಿನಗೆ ಎಷ್ಟು ದ್ವೇಷ ನಿನಗೆ ನನ್ನ ಮೇಲೆ. ನೀನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು. ಎಲ್ಲನೂ ದುಡಿತೀನಿ ಅಂತ ಹೇಳ್ಬಿಟ್ಟು ಕೊಬ್ಬಲ್ವಾ? ನಾನು ದುಡಿತೀನಿ ಬಿಡೋದಿಲ್ಲ. 3,000 ರೂಪಾಯಿಗೆ 3 ಲೋಕಕ್ಕೆ ಹೇಳಂಗೆ ಹೇಳ್ಬಿಟ್ಟು ಎಲ್ಲ ಮರ್ವಾದಿ ಕಳೆದ್ಬಿಟ್ಟಲ್ಲ. ನಮ್ಮ ಅಮ್ಮಂಗೆ ಹೇಳೋ ಅವಶ್ಯಕತೆನೇ ಇರಲಿಲ್ಲ. ಇವಾಗ ನಾನು ಬೇಕಾದ ನನಗೆ ರೀ ಅಂತ ಕರೆಯೋಕ್ಕೆ ನೋಡು, ನೀನು ಏನು ಮಾಡಿದ್ರು ನಾನು ನಿನ್ನ ಕ್ಷಮಿಸೋದಿಲ್ಲ. ನೀನು ಹಿಂಗೇನೇ ಇರಬೇಕು ಅಷ್ಟೇನೇ. ತಪ್ಪು ಮಾಡಿರೋರೆ ಬಂದ್ಬಿಟ್ಟು ಇಲ್ಲಿ ಕ್ಷಮೆ ಕೇಳೋದಿಲ್ಲ. ನೀನು ತಪ್ಪೇ ಮಾಡಿಲ್ಲ ನಾನು, ಮತ್ತು ನಾನು ಬಂದ್ಬಿಟ್ಟು ನಿಮ್ತಾಗೆ ಕ್ಷಮೆ ಕೇಳ್ಬಿಡ್ತೀನ? ಇಷ್ಟೊಂದು ಓವರ್ ಇಮ್ಯಾಜಿನೇಷನ್ ಇಕ್ಕಬೇಡಿ. ನಾನೇ ನಿಮ್ಮ ಹತ್ರ ತಪ್ಪಾಯಿತು, ನನ್ನ ಜೊತೆ ಬಾಳಿ ಬದುಕಿ ಅಂತ ಹೇಳ್ಬಿಟ್ಟು ನಾನೇ ನಿಮಗೆ ಕೇಳ್ಕೊಳಕ್ಕೆ ನಿಮ್ಮನ್ನು ಕರೀಲಿಲ್ಲ. ನಂದು 1 ಲಕ್ಷ ರೂಪಾಯಿ ನಮ್ಮ ಬಿಸ್ನೆಸ್ದು ಎತ್ಕೊಂಡು ಹೋಗ್ಬಿಟ್ಟು ಯಾವನಿಗೂ ದಾನ ಮಾಡಿದಿರಲ್ಲ, ಆ ಕಾಸು ಇವಾಗ ಬೇಕು. ನಾನು ರಾಧಾಕ ಸೇರ್ಕೊಳ್ಳೋದ್ರಾಗೆ ಹೊಸ ಐಟಮ್ಗಳು ತಗೊಬಿಟ್ಟು ಬಂದು ಹಾಕ್ಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿದ್ದೀವಿ. ಫಸ್ಟ್ ಹೋಗ್ಬಿಟ್ಟು 1 ಲಕ್ಷ ರೂಪಾಯಿನ ಇಸ್ಕೊಂಬಿಟ್ಟು ಬರೋಣ ನೋಡಿರಿ. ಅದು ಯಾರೋ ಕೊಟ್ಟಿದ್ದೀರೋ ಏನೋ. ಅವನು ನಿಧಾನ ಕೊಡ್ತೀನಿ ಆಮೇಲೆ ಕೊಡ್ತೀನಿ ಅಂತ ಹೇಳ್ತಿದ್ದ. ಈಗ ಅರ್ಜೆಂಟಾಗಿ ಕೇಳಿದ್ರೆ ಅದೇನು ಕೊಡ್ತಾನೋ ಕೊಡೋಕಿಲ್ವೋ ನನಗಂತೂ ಗೊತ್ತಾಯ್ತಿಲ್ಲ. ಈಗ ಅರ್ಜೆಂಟಾಗೆ ಕೊಡು ಅಂತಂದರೆ ಹೆಂಗೆ ಕೊಡ್ತಾನೆ ಹೇಳು? ಕೊಡೋದಿಲ್ಲ ಅಂತ ಅನ್ನಿಸ್ತದೆ. ಕೇಳಿದೆ ನಾನು ಕೊಡ್ತೀನಿ ಅಂತ ಹೇಳೋನೆ. ರೀ ನಿಮ್ಮ ದುಡ್ಡಾದ್ರೆ ನೀವು 2 ವರ್ಷ 3 ವರ್ಷ ಬಿಟ್ಕೊಳ್ಳಿ, ನಾನೇನು ಕೇಳೋದಿಲ್ಲ. 3 ವರ್ಷ ಅಲ್ದಿರಿ 10 ವರ್ಷ ಬಿಟ್ಕೊಳ್ಳಿ, ನಾನು ಯಾಕ್ರಿ ಕೇಳೋಣ? ನನಗೇನು ತಲೆ ಕೆಟ್ಟೈತ ಕೇಳೋಕ್ಕೆ? ನಾನೇನು ಕೇಳೋದಿಲ್ಲ. ಆದರೆ ನಮ್ಮ ದುಡ್ಡು, ನಮ್ಮ ಬಿಸ್ನೆಸ್ ದುಡ್ಡನ್ನ ಎತ್ಕೊಂಡೋಗಿ ನೀವು ದಾನ ಮಾಡಿರೋದು ನೋಡಿ. ನನಗೆ ಬೇಕು ಅಂದರೆ ಬೇಕು, ಸುಮ್ಮನೆ ಕರ್ಕೊಂಡು ಹೋಯ್ತೀರಾ? ಇಲ್ಲ ಅತ್ತೆ ಮಾವನ್ನ ಎಲ್ಲರೂ ಕೂರಿಸ್ಲಾ ಇಲ್ಲೇನೆ? ಬೇಕಾ ನ್ಯಾಯ ಪಂಚಾಯತ್ಗೆ? ಇಲ್ಲ ನನ್ನ ನಿಮ್ಮ ಫ್ರೆಂಡ್ ಮನೆ ಹತ್ರ ಕರ್ಕೊಂಡೋಗಿ, ಇಲ್ಲ ಕರೆಸ್ತೀನಿ ನ್ಯಾಯ ಪಂಚಾಯತ್ಗೆ ಕೂತ್ಕೊಳ್ಳಿ. ಲೇ ಬುದ್ಧಿ ಇರ್ಬೇಕು ಕಣೆ ನಿಂಗೆ. ಹೊಟ್ಟೆ ಉರಿ ಬುದ್ಧಿ ನಿನಗೆ. ಆದರೆ ಇಷ್ಟೊಂದು ಇರಬಾರ್ದು. ಎಷ್ಟು ಹೊಟ್ಟೆ ಉರಿ ಐತೆ ನಿನಗೆ, ಹೊಟ್ಟೆ ಬುದ್ಧಿ ಐತೆ ನಿನಗೆ ಅಂತಂದರೆ ಮೊಯ್ಯೆಲ್ಲ ಹಂಗೇನೇನಿಯ ಉರಿದೋಯ್ತದೆ. ನೀನು ನೋಡ್ತಾ ಇದ್ರೇನೇನಿಯ ಮೊಯ್ಯೆಲ್ಲ ಕೊತ ಅಂತ ಕುದಿತೈತೆ. ಹಿಂಗೆಲ್ಲ ಮಾಡೋದಲ್ಲ ಬಿಡು. ಅವ್ನು ಕೊಡ್ತೀನಿ ಅಂತ ಹೇಳೋನಲ್ಲ. ಸರಿ ಅವ್ನು ಕೊಡ್ತೀನಿ ಅಂತಂದ್ರೆ ನೀವು ಅವನ ತಗ ನಿಧಾನಕ್ಕೆ ಇಸ್ಕೊಳ್ಳಿ. ನಂಗೆ ಇವಾಗ 1 ಲಕ್ಷ ಕ್ಯಾಶ್ ಕೊಡಿ. ನಂದು ನನ್ನ ಹತ್ರ ಇಲ್ಲ ಅಂತ ನಿಂಗೆ ಗೊತ್ತು ತಾನೆ. ಬೇಕಂತ ನೀನು ಕೇಳ್ಬೇಡ. ನಿನ್ನಂತಾಗ 1 ರೂಪಾಯಿನೂ ಇಲ್ಲ. ನೀನು ಬೇಕಂತ ಸುಮ್ಕೆ ಏನೇ ಬಂದ್ಬಿಟ್ಟು ನಂತಾಗೆ ಕೊಡು, ಹಂಗೆ ಮಾಡಿ ಹಿಂಗೆ ಮಾಡು ಅಂತ ನೀನು ಕೇಳ್ಬೇಡ. ನನ್ನ ಹತ್ರ ಕಾಸೆಲ್ಲಿಂದ ಬರ್ಬೇಕು. ನಂತಾಗೆ ನನ್ನ ಫ್ರೆಂಡು ಕೊಟ್ಟಾಗ ನಿನಗೆ ಕೊಡ್ತೀನಿ ಹೇಳು. ಲೇ ಪದ್ದಿ, ನಮ್ಮ ಅಮ್ಮನ ಯಾಕೆ ಕರೀತೀಯ ಉಗ್ಸಕ್ಕೆ? ಇದು ಅತಿ ಆಯಿತು. ಇರು ಆಯಿತು, ನೀನೊಂದು ಕರ್ಕೊಂಡು ಹೋಯ್ತೀನಿ, ನೀನೇ ಕೇಳಿವಂತೆ. ಅವ್ನು ಸದ್ಯ ಕೊಡೋಕ್ಕಿಲ್ಲ ಅಂತ ಹೇಳ್ತಿದ್ದ. ಅದು ನನ್ನ ದುಡ್ಡನ್ನ ಸದ್ಯ ಕೊಡಕ್ಕಿಲ್ಲ, ಸದ್ಯಕ್ಕೆ ಮಾಡಕ್ಕಿಲ್ಲ ಅಂತಂದ್ರೆ ಅವನೇ ಅವನ್ರಿ ಸದ್ಯ ಕೊಡಕ್ಕಿಲ್ಲ ಅಂತ ಹೇಳೋನು. ನನ್ನ ಕಾಸನ್ನ ನೋಡಿ, ಇಷ್ಟು ದಿನ ನಿನಗೆ ಬೇರೆ, ಇನ್ನು ಮೇಲೆ ಏನಿಯ ಬೇರೆ, ನನಗದೆಲ್ಲ ಗೊತ್ತಿಲ್ಲ. ನನಗೇನು ನನ್ನ ಕಾಸು ನನಗೆ ವಾಪಸ್ ಬರಬೇಕು, ಬಂದೇ ಬರ್ತದೆ ಅಷ್ಟೇ ನೆನೆಯ. ಓಹೋ, ಏನು ಅನ್ಕೊಂಡಿದ್ದೀರಾ ನೀವು? ಸುಮ್ಮನೆ ಅಂತ ಅನ್ಕೊಬಿಟ್ಟಿದ್ದೀರಾ? ನನ್ನ ಕಾಸನ್ನ ಕೊಟ್ಬಿಟ್ಟು ಕುತ್ಕೊಳ್ಳೋಕ್ಕೆ? ನಂದೊಬ್ಳದಲ್ಲ ರಾಧಾಕನ ಕಾಸದು. ಅವಾಗ ಕೈ ಕೊಡಲಿಲ್ಲ ಅಂತಂದರೆ ಬಿಡ್ತದ? ಅವಕ್ಕ ಎಷ್ಟು ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಅದು ಇದು ಅಂತ ಹೇಳ್ಬಿಟ್ಟು ಎಷ್ಟು ಇರಕ್ಕಿಲ್ಲ ಹೇಳು. ಓ ಪರವಾಗಿಲ್ಲ, ನೀವು ನಡೀರಿ. ಅವನು ಯಾವನೋ ಫ್ರೆಂಡ್ನ ತೋರಿಸಿ ನಡೀರಿ. ಅದು ಈ ಊರನ್ನೇ ಶಾನೆ ಏನು ಮಾತಾಡಕ್ಕೆ ಹೋಗ್ಬೇಡ ಸರಿನಾ? ಅವ್ನು ನನ್ನ ಫ್ರೆಂಡು. ಅಯ್ಯಪ್ಪ, ನಿಮ್ಗೆ 1 ದಿನ ಫ್ರೆಂಡೇ ಮುಖ್ಯ ಅಲ್ವೇನ್ರಿ? ನಿಮ್ಗೆ ನಿಮ್ಮ ಕಾಸು ಕೊಡ್ಬೇಕಿತ್ರಿ. ನಿಮ್ಮ ಫ್ರೆಂಡ್ ಮುಖ್ಯ ಆದ್ರೆ ನನ್ನ ಕಾಸನ್ನ ಕೊಡೋ ಅಂತ ಅವಶ್ಯಕತೆ ಏನ್ರಿ ಇತ್ತು? ನಿಮ್ಮ ಫ್ರೆಂಡ್ಗೆ ನಿಮ್ದು ಏನೇನಾಯ್ತು ಎಲ್ಲ ಬೆಳೆದು ತೊಳೆದು ಕೊಡ್ರಿ. 8 ಕಾಸು ಕೊಡೋ ಅವಶ್ಯಕತೆ ಏನಿತ್ತು? ನಡೀರಿ, ಸುಮ್ಕೆ ತೋರಿಸಿ. ಸರಿ ಕರ್ಕೊಂಡು ಹೋಗ್ತೀನಿ. ಆದರೆ ಏನು ಶಾನೆ ಏನು ಮಾತಾಡ್ಬೇಡ. ನಾನು ಅವನು ದೋಸ್ತಿ ಸರಿನಾ? ಅದು ಆಮೇಲೆ ನಿರ್ಧಾರ ಮಾಡ್ತೀನಿ.
ನಡೀರಿ ಸುಮ್ಕೆನೆಯ. ಫ್ರೆಂಡ್ಸ್ ಮುಖ್ಯ ಅಲ್ವಾ ಫ್ರೆಂಡ್ಸು? ಇವತ್ತು ತೋರಿಸ್ತೀನಿ ಅದು ಎಂಥ ಫ್ರೆಂಡ್ ಮುಖ್ಯ ಅಂತ. ಓ ಏನೋ ಇಷ್ಟೊತ್ತಿಗಾಗಲೇ ಹುಡ್ಕೊಂಡು ಬಂದ್ಬಿಟ್ಟಿದ್ಯಾ? ಏನು ವಿಷಯ? ಹೆಂಡ್ತಿನೂ ಕರ್ಕೊಂಡು ಬಂದಿದ್ಯಾ? ಅದೇ ಕಣೋ, ನಾನು ಹಿಂಗೆ 1,00,000 ಕೊಟ್ಟಿದ್ನಲ್ಲ, ಅದೇ ಅರ್ಜೆಂಟಾಗಿ ಬೇಕಿತ್ತು. ನಿಂಗೆ ಹೇಳಿದ್ನಲ್ವೇನೋ, ಇನ್ನೂ ಒಂದು 2-3 ತಿಂಗಳು ಕಾಸಿಲ್ಲ ಕಣೋ, ನಂದು ಚೀಟಿ ಹಾಕ್ಬಿಟ್ಟು ಎದ್ದುಬಿಟ್ಟು ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಇನ್ನೂ ಒಂದು 3 ತಿಂಗಳು 4 ತಿಂಗಳು ಕಾಸು ಕೊಡೋಕ್ಕಾಗಕ್ಕಿಲ್ಲ ಕಣೋ. ಸುಮ್ಮನೆ ಮನೆಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿತ್ತಾ, ಅದಕ್ಕೇನು ಕೊಡೋಕ್ಕಾಗಕ್ಕಿಲ್ಲ. ಬಿಡು, ಕೊಡ್ತೀನಿ. ಒಂದು 3-4 ತಿಂಗಳು ನಾನೇ ಊರು ಬಿಟ್ಬಿಟ್ಟು ಹೊಡೈತೀನ. ಅಡ್ಜಸ್ಟ್ ಮಾಡ್ಕ, ಏನು ಹಾಕಿಲ್ಲ, ಕೊಡ್ತೀನಿ. ಅಷ್ಟಕ್ಕೆಲ್ಲ ಏನು ಹುಡಿಕೊಂಬಿಟ್ಟು ಬರ್ಬೇಕಾ? ನಿಂಗೆ ಅವತ್ತೇ ಹೇಳಿಲ್ವಾ ಕೊಡ್ತೀನಿ ಬಿಡು ಅಂತ ಹೇಳ್ಬಿಟ್ಟು? ಏನ್ರಿ ಇನ್ನು 3-4 ತಿಂಗಳು? ಇನ್ನು 3 ದಿನದಾಗ ಏನೇ ಕಾಸು ಬೇಕು ಅಂತದ್ರಾಗೆ 3-4 ತಿಂಗಳು ಅಂತ ಬೇರೆ ಹೇಳ್ತಾವನ ಇವನು. ನೋಡು, ಸುಮ್ಮನೆ ಮುರುವ ದಿನಗೆ 1,00,000ನ ಇನ್ನು 3 ದಿನದಾಗ ಕೊಟ್ರೆ ಸರಿ. ಇಲ್ಲ ಅಂತಂದ್ರೆ ಏನೋ ನಿನ್ನ ಹೆಂಡ್ತಿ ಹೆಂಗೆಂಗೋ ಮಾತಾಡ್ತಾವಳಲ್ಲ. ನಿನ್ನ ಹೆಂಡ್ತಿಗೆ ಸುಮ್ಮಿರು ಅಂತ ಹೇಳಕ್ಕಾಗಲ್ವಾ? ಏನು ದುರಂಕಾರವಾಗಿ ಮಾತಾಡ್ತಾವಳು ನಿನ್ನ ಹೆಂಡ್ತಿ? ಏಯ್, ದುರಂಕಾರವಾಗಿ ಏನೇ ಮಾತಾಡ್ತೀನಿ ನಾನು? ಯಾಕೆ ಹೇಳು? ಯಾಕಂದ್ರೆ ನಂದು ಕಣೋ, ನಂದು 1,00,000 ರೂಪಾಯಿ ದುಡ್ಡು. ನನ್ನ ದುಡ್ಡನ್ನ ಎತ್ಕೊಂಡ್ಬಿಟ್ಟು ಬಂದು ನನ್ನ ಗಂಡ ನೀನು ಕೊಟ್ಟಿರೋದು ಅಂತಂದ್ಮೇಲೆ ನಾನು ಮಾತಾಡ್ಬೇಕು, ಇಲ್ಲ ಪಕ್ಕದ ಮನೆಯವ್ರು ಬಂದು ಮಾತಾಡ್ತಾರಾ? ಏನೋ ಮಗ ಇದು ಹಿಂಗೆ ಮಾತಾಡ್ತಾವಳು ನಿನ್ನ ಹೆಂಡ್ತಿ? ನಿಂದಲ್ವಾ ದುಡ್ಡು? ನಿನ್ನ ಹೆಂಡ್ತಿದ ದುಡ್ಡು. ಅವ್ರನ್ನೇನು ಕೇಳ್ತೀಯಾ? ನಾನೇನು ಹೇಳ್ತಿರೋದು ಕೇಳಿಸ್ತಿಲ್ವಾ? ನಂದೇ ದುಡ್ಡು, ನಮ್ಮ ಬಿಸ್ನೆಸ್ ದುಡ್ಡೇನಿ ಎತ್ಕೊಂಡ್ಬಿಟ್ಟು ಬಂದು ನೀನು ಕೊಟ್ಟಿರೋದು. ನೋಡು, ಮರುವ ದಿನ ಕೊಡ್ತೀಯಾ? ಇಲ್ಲ ಅಂದ್ರೆ ನಾನೇ ಇಲ್ಲ ಲಬ ಅಂತ ಬಾಯ್ ಪಡ್ಕೊಂಡು ಕುಂತ್ಕೊಬಿಡ್ತೀನಿ ಮನೆ ಮುಂದೆ. ಗೊತ್ತಲ್ಲ ಮೊದ್ಲೇನಿಯ ಪಂಚಾಯತಿ ಕಲಕ್ಸ್ಬಿಡ್ತೀನಿ ಅಷ್ಟೇನಿಯ. ಪರವಾಗಿಲ್ಲ, ಏನು ದುರಂಕಾರ ದೌಲತ್ತಾಗಿ ಮಾತಾಡ್ತೀಗ ನೀನು. ಇನ್ನು 3-4 ತಿಂಗಳು ಆಗಲ್ಲ ಅಂತ ಗೊತ್ತಿಲ್ವಾ ಅಂತ ಹೇಳ್ಬಿಟ್ಟು? ಯಾಕೆ ನನ್ನ ಕಾಸು ನನಗೆ ಕೊಡಕ್ಕೆ ನಿಂಗೆ ಏನಾದರೂ ನೋವಾಯ್ತದ ನಿಂಗೆ? ಓಹೋ, ಇಸ್ಕೊಂಡಾಗಲೇ ನೀವು 3 ತಿಂಗಳಾಯ್ತೇನೋ? ಇನ್ನೂ 3 ತಿಂಗಳು ಬೇಕಂತೆ. ಏನು ಬಡ್ಡಿ ಇಲ್ಲ ಬಂಕ ಇಲ್ಲ, ಇನ್ನು ಕೊಟ್ಕೊಂಡು ಕುಂತ್ಕೊಬಿಡ್ತಾರೆ. ನೋಡಿ, ಏನೋ ಫ್ರೆಂಡ್ಶಿಪ್ ಮೇಲೆ ಇಸ್ಕೊಂಡಿದ್ದು ಅಷ್ಟೇ ಏನಿಯ ನಾನು. ಫ್ರೆಂಡ್ಶಿಪ್ ಮೇಲೆ ಇಸ್ಕೊಂಡನು ಫ್ರೆಂಡು ಕಷ್ಟದಾಗವನಿ ಅಂತಂದ್ರೆ ಕೊಡಬೇಕು. ಅದು ಬಿಟ್ಬಿಟ್ಟು ಫ್ರೆಂಡ್ ಕಷ್ಟದಾಗಿದ್ರು 10 ರೂಪಾಯಿ ಕೊಡ್ದಿದ್ದಂಗೆ ದುರಂಕಾರ ದೌಲತ್ತು ಮಾಡ್ಕೊಂಡು ಕುಂತ್ಕೊಬಿಟ್ರೆ ಹೆಂಗೆ? ಪರವಾಗಿಲ್ಲ ನೋಡಿ, ಸುಮ್ಕೆ ನಾನು 3 ದಿನ ಟೈಮ್ ಕೊಡ್ತೀನಿ. 3 ದಿನದಾಗ 1,00,000 ನನ್ನ ಕೈಯಾಗಿದ್ರೆ ಸರಿ. ಇಲ್ಲ ಅಂತ ಹೇಳಿದ್ರೆ ನಾನೆಲ್ಲ ಪಂಚಾಯತಿ ಕಲಕ್ಸ್ಬಿಡ್ತೀನಿ ಅಷ್ಟೇ ಏನಿಯಾ. ನನಗೆ ಗೊತ್ತು, ನನ್ನ ಗಂಡ ನಿಂಗೆ ಬ್ಯಾಂಕ್ ಅಕೌಂಟ್ ಟ್ರಾನ್ಸ್ಫರ್ ಏನಿಯಾ ಮಾಡಿರೋದು ಎತ್ಕೊಂಡು ಬಂದ್ಬಿಟ್ಟು ಅಂತ. ಅವತ್ತು ನನ್ನ ಗಂಡ ಕೊಡ್ತೀನಿ ಅಂದಾಗ ನಾನು ಅಮ್ಮಿಕೊಂಡಿದ್ದೆ. ಬ್ಯಾಂಕ್ ಅಕೌಂಟ್ ಕಳಿಸ್ರಿ ಒಂದು ಹೋಗ್ಲಿ ಅಂತ ಹೇಳ್ಬಿಟ್ಟು. ನಿನ್ನಂಗೆ ಸುಳ್ಳು ಹೇಳಿ ಮೋಸ ಮಾಡೋರಿರ್ತಾರೆ ಅಂತ ನನಗೆ ಗೊತ್ತಿತ್ತು. ಆಮೇಲೆ ಕೊಟ್ಟೇ ಇಲ್ಲ ಅಂದ್ಬಿಡ್ತೀರಲ್ಲ, ಅದಕ್ಕೆ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಿರೋದು. ನೋಡು, ಸುಮ್ಮನೆ ಏನು 3 ದಿನದ ಕಾಸು ಕೊಡಲಿಲ್ಲ, ಪಂಚಾಯತಿನ ನಿಮ್ಮ ಫ್ಯಾಮಿಲಿ ಫುಲ್ ನಿಲ್ಲಿಸ್ಬಿಡ್ತೀನಿ. ಏನ್ರಿ 1,00,000 ರೂಪಾಯಿ ಕೊಡಕ್ಕಾಯ್ತದ ಇವ್ನಿಗೆ? ನಿಮ್ಮ ಯೋಗ್ಯತೆಗೆ ಹೋಗ್ಬಿಟ್ಟು ನಮ್ಮ ಅಮ್ಮಂತ 3,000 ರೂಪಾಯಿ ಇಸ್ಕೊಂಡ್ಬಿಟ್ಟು ಬಂದಿದ್ದೀರಲ್ಲ, ಯಾಕೆ ಇವನ ಹತ್ರ ಏನಿಯ 3,000 ರೂಪಾಯಿ ಇಸ್ಕೊಂಡ್ಬಿಟ್ಟು ಬಂದಿತ್ತಲ್ಲ? ಯಾಕೆ ಇಸ್ಕೊಂಡಿಲ್ಲ 3,000ನ? ನಮ್ಮ ಅಮ್ಮವ್ರ ಮನೆಗೆ ಹೋಗ್ಬಿಟ್ಟು ಇಸ್ಕೊಂಡ್ಬಿಟ್ಟು ಬರ್ಬೇಕಿತ್ತ ನೀವು? ಇವನು ಯಾಕೆ ಇವನ ಹತ್ರ ಕೇಳಿದ್ರೆ 3,000 ರೂಪಾಯಿ ಕೊಡ್ತಿರಲ್ವಾ? ನಿಮ್ಮ ಹತ್ರ ಮತ್ತೆ ಕಿತ್ಕೊತಾರೆ ನಿಮ್ಮ ಫ್ರೆಂಡ್ಸು. ನಿನಗೆ ಮಾತ್ರ 10 ರೂಪಾಯಿ ಕೊಡಕ್ಕೆ ಯೋಗ್ಯತೆ ಇಲ್ವಾ ನಿಮ್ಮ ಫ್ರೆಂಡ್ಸ್ಗಳು ಎಲ್ರಿಗೂ? ನಾಚಿಗೇಡಾಗಬೇಕು ನಿಮ್ಗಂತೂ. 10 ರೂಪಾಯಿನೂ ಕೊಡಕ್ಕಿಲ್ವಲ್ಲ ನಿಮ್ಮ ಫ್ರೆಂಡ್ಸ್ಗಳು ಅಂತ ಹೇಳ್ಬಿಟ್ಟು ಇಂಥ ಫ್ರೆಂಡ್ಸನ್ನು ಮಡಿಕೊಂಡಿದ್ಯಲ್ಲ. ನಿನ್ನ ಮಕ್ಕೆಷ್ಟು ನೋಡು, ನನಗದೆಲ್ಲನೂ ಗೊತ್ತಿಲ್ಲ. ನೋಡಿ, ಏನು ರೋಫ್ ಆಗ್ತಾನೆ, ಕೊಡಲ್ಲ ಮಾಡಲ್ಲ ಅಂದ್ರೆ ಲೆಕ್ಕಕ್ಕೆ ಮಾತಾಡ್ತಾವನೆ. ಇವನು 3 ತಿಂಗಳಾದ್ರೆ ಇವ್ನು ಮೂತಿ ಕೊಡ್ತಾನೆ ಅಂತ ಅನ್ಕೊಬಿಟ್ಟ. ಇವ್ನು ಮೂತಿ ನೋಡಿ ಬೆಳಿಗ್ಗೆ ಎದ್ದು ಒಂದು 1,00,000 ಹೊಂದ್ಬಿಟ್ಟು ಕೊಡ ಅಂತ ಇದೆ. ಅದು ಏನು ಮಾಡ್ತಾನೋ ಬಿಡ್ತಾನೋ, ಬೇರೆ ತಕ್ಕ ಸಾಲ ಮಾಡ್ತಾನೋ, ಅದೆಲ್ಲ ನನಗೆ ಬೇಕಾಗಿಲ್ಲ. ನನ್ನ ಕಾಸು ನನ್ನ ಕೈಗೆ ಬಂದ್ಬಿಡ್ಬೇಕು ಅಷ್ಟೇನೆ. ಅಲ್ಲ, ಏನು ಗಿಂಚಾಯ್ತಿ ಅದು ಇದು ಅಂತ ಹೇಳ್ಬಿಟ್ಟು ಮಾತಾಡ್ತಿರಲ್ಲ. ಪಂಚಾಯತಿ ಕರೆಯೋದು ಒಂದು 1,00,000ಕ್ಕೆಲ್ಲ ಪಂಚಾಯತಿ ಕರೆದ್ಬಿಟ್ಟು ಏನು ಗಲಾಟೆ ಮಾಡಿಸ್ತೀರಾ? ಲಕ್ಷಕ್ಕಲ್ಲ, 1,000 ರೂಪಾಯಿಗೆ ಮಾಡಿಸ್ಬಿಡ್ತೀನಿ ನಾನು. ಯಾಕಂದ್ರೆ ಅದನ್ನ ಎಷ್ಟು ಕಷ್ಟಪಟ್ಟು ದುಡ್ದಿರ್ತೀನಿ, ಕಷ್ಟಪಟ್ಟು ದುಡ್ದಿದ್ದೀವಿ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಿರ್ತದೆ. ನಿಮ್ಗೇನು ಗೊತ್ತಿರ್ತದೆ? ಓಹೋ, ಕಿತ್ಕೊಂಡ್ಬಿಟ್ಟು ಬಂದು ಸಾಲ ಪಾಲ ಮಾಡ್ಬಿಟ್ಟು ಮಜಾ ಮಾಡೋರ್ಗೆ ಏನು ಗೊತ್ತಿರ್ತದೆ ನಮ್ಮ ಕಷ್ಟ ಏನು ಅಂತ ಹೇಳ್ಬಿಟ್ಟು. ನೋಡಿ, ಒಂದೇ ಕಿತ್ತಾನೆ ಹೇಳೋದು, ಒಳ್ಳೆ ಮಾತಾಗಿ ಹೇಳ್ತಿದ್ದೀನಿ. 3 ದಿನ ಟೈಮು. 3 ದಿನದಾಗೆ ಸೋಮವಾರ ಮಂಗಳವಾರದಾಗ ನನ್ನ ಕೈ ಕಾಸು ಇರಲಿಲ್ಲ ಅಂತಂದರೆ ಈ ಪೊದ್ದಿ ಮಾಡೋದೇನಿಯ ಬ್ಯಾರೆ. ಓಹೋ, ಏನು ಅಷ್ಟು ಸುಲಭವಾಗಿ ಬಿಟ್ಬಿಡ್ತೀನ? ಫ್ರೆಂಡ್ಸ್ಗಳು ಕಷ್ಟ ಅಂದರೆ ನಾವು ಕಾಸು ಕೊಡಬೇಕು. ನಮಗೆ ಕಷ್ಟ ಅಂದಾಗ ಮಾತ್ರ ಫ್ರೆಂಡ್ಸ್ಗಳು 3 ತಿಂಗಳು ಬಿಟ್ಕೊಂಬ, 4 ತಿಂಗಳು ಬಿಟ್ಕೊಂಬ ಅಂತ ಬೇಕಾದಾಗ ಮಾತ್ರ ಇಸ್ಕೊತೀರಾ? ಇನ್ನೊಂದು ಕಿತ ಏನ ಒಂದು 10 ರೂಪಾಯಿ ಮುಟ್ಟಬೇಕು, ಅವಾಗಿರೋದು. ಅದು ಬಾ, ಅವ್ನು ಕೊಡ್ತಾನೆ. 3 ದಿನ ಹೇಳಿದ್ಯಲ್ಲ, ಕೊಡ್ತಾನೆ ಬಾ. ರೀ, ನೀವು ಸರಿಯಾಗಿದ್ರೆ ಇಷ್ಟೊಂದು ಯಾಕ್ರಿ ಆಗೋದು? ಇಂಥವ್ರನ್ನೇ ಫ್ರೆಂಡ್ಸ್ ಮಾಡಿಕೊಳ್ಳೋದು ನೀವಂತಂದ್ರೆ. 10 ರೂಪಾಯಿ ಇಸ್ಕೊಳಕ್ಕೆ ಯೋಗ್ಯತೆ ಇಲ್ದಿರೋರ್ನ ಇಂಥ ರೋಫ್ ಹಾಕ ನನ್ನ ಮಕ್ಕಳನ್ನ ಫ್ರೆಂಡು ಅಂತ ಹೇಳ್ಬಿಟ್ಟು ಮಾಡಿಕೊಂಡಿದ್ದೀರ. ನಿಮ್ಗೇನು ನಾಚಿಕೆ ಆಗ್ಬೇಕು ನಿಮ್ಗಂತಂದ್ರೆ? ನೋಡಿ, ಅದೆಲ್ಲ ನನಗೆ ಗೊತ್ತಿಲ್ಲ. 3 ದಿನದ ಕಾಸು ಬರ್ಬೇಕಷ್ಟೇ. ನಾವು ಇನ್ನೂ ಐಟಮ್ಸ್ ಹಾಕ್ಸ್ಬೇಕು. ಎಷ್ಟು ಕೆಲಸ ಐತೆ ನಮ್ಗಂತೂ. ಏನು ಹೊಸಿ ಕೆಲಸ ಐತೆ ಅಂತ ಅನ್ಕೊಬಿಟ್ರ? ಬೇಜಾನ್ ಕೆಲಸ ಐತೆ, ಖರ್ಚು ಅಷ್ಟೇ ಏನೇ ಐತೆ. ಅಲ್ಲಿ ಜಾಸ್ತಿ ಫುಡ್ ಕಳಿಸ್ಬೇಕು. ಅವ್ರು ಕಳಿಸಿದ್ಮೇಲೆ ಅವರು ಟೇಸ್ಟ್ ನೋಡ್ಬಿಟ್ಟು ನಮಗೆ ಕಾಸು ಹಾಕ್ತಾವ್ರೆ. ಅಂತಂದ್ರಾಗ ನಾವೆಲ್ಲ ನಿಮಗೆ ಕುಟ್ಬಿಟ್ಟು ಕುಂತ್ಕೊಳಕ್ಕಾಯ್ತದ? ನೋಡಿ, 3 ದಿನ ಟೈಮು. ಅದು ಏನು ಮಾಡ್ತೀರಿ ನನಗೆ ಗೊತ್ತಿಲ್ಲ. ಲೋ, ಏನು ನೀನು ಹೆಂಡ್ತಿ ಹಿಂಗೆ ಮಾತಾಡ್ತಾಳಲ್ಲೋ?
ಹಾಂ ನಿಂದು ಕಾಸು ಅನ್ನಂಗೆ ಕೊಟ್ಬಿಟ್ಟೆ ನೀನು. ಹಾಂ ಈಗ ನೋಡು ನೀನು ಹೆಂಡ್ತಿ ಕಾಸು ಆಯಿತು. ಥೂ ಎಷ್ಟು ಅವಮಾನ ಮಾಡ್ಬಿಟ್ಲು ನೀನು ಹೆಂಡ್ತಿ. ಈಗ ನೋಡು ಇವಾಗ ಅರ್ಜೆಂಟಾಗಿ ಕಾಸು ಹೊಂದಿಸ್ಬೇಕು ಅಂದರೆ ಎಲ್ಲಿಂದ ಹೊಂದಿಸ್ಬೇಕು ನಾನಂತೂ. ನಾನು ಇವಾಗ ಯಾರನ್ನು ಕೇಳಿ ಹೇಳಿ ದುಡ್ಡು ಎಲ್ಲನೂ ಈಗ ಅರ್ಜೆಂಟಾಗಿ ಬೇಕು ಬೇಕು ಅಂತಂದರೆ ಎಲ್ಲಿಂದ ಹೊಂದ್ಸೋಕ್ಕಾಯ್ತದೆ ನೀನೇ ಹೇಳು. ಎಲ್ಲಿಂದ ಹೊಂದ್ಸೋಕ್ಕಾಯ್ತದೆ ಅಂದರೆ ಹೊಂದಿಸ್ಕೊಡೋ. ನನ್ನ ಹೆಂಡ್ತಿ ಗೊತ್ತಲ್ಲೋ ರಾಕ್ಷಸ ಆಡ್ದಂಗೆ ಆಡ್ತಾವಳೆ. ಸುಮ್ಮನೆ ಅಂತೂ ಬಿಡಲ್ಲ ಇವಳಂತೂ. ನಾಯಿ ಆಡ್ದಂಗೆ ಆಡೋದು ನೋಡು. ಹೆಂಗನ ಮಾಡಿ ಅಡ್ಜಸ್ಟ್ ಮಾಡ್ಬಿಟ್ಟು ಹೆಂಗನ ಮಾಡಿ ಕೊಟ್ಬಿಡು ಸರಿನಾ. ಇಲ್ಲ ಅಂತ ಮಾತ್ರ ಅನ್ಬೇಡ ಕಣ. ಸುಮ್ಮನೆ ನನ್ನ ಹೆಂಡ್ತಿ ಸುಮ್ಮನೆ ಈಗಲೇ ತಲೆ ಮೇಲೆ ಬಂದು ಕುಂತ್ಕೊಬಿಟ್ಟವಳೆ. ಆಮೇಲೆ ಇನ್ನೂ ಜಾಸ್ತಿ ಜೋರು ಮಾಡ್ಬಿಡ್ತಾಳೆ ಅಷ್ಟೇನೆ ಸರಿನಾ. ಅಬ್ಬಬ್ಬಬ್ಬಬ್ಬ ಥೂ ನೀನೊಬ್ಬ. ಈ ದುಡ್ಡು ಕೊಟ್ಮೇಲೆ ನನ್ನ ಮಾತು ಹೊಡ್ಸ್ಬೇಡ ನೀನಂತೂ. ಎಷ್ಟು ಮಾನ ಮರ್ಯಾದೆ ಕಳೀತಾ ಇದೆಯಾ ನೀನಂತೂ. ಬಿಡು ನನ್ನ ಚೈನ್ಗಿನ್ ಮಾರೋ ಏನೋ ಮಾಡ್ಬಿಟ್ಟು ದುಡ್ಡು ತಗೊಬಿಟ್ಟು ಬಂದು ಕೊಡ್ತೀನಿ. ಎಲ್ಲರ ತಗೋ ಅನ್ನಿಸ್ಕೋಬೇಕು ನಾನಂತೂ. ನೀನು ಹೆಂಡ್ತಿ ಇಷ್ಟೊಂದು ಕತಾರ್ನಾಕವಳೆ ಅಂತೇಳ್ಬಿಟ್ಟು ಗೊತ್ತೇ ಇರಲಿಲ್ಲ. ನೀನು ಅಷ್ಟೇ ಹೆಂಡ್ತಿಗೆ ಇಷ್ಟೊಂದು ಎದ್ರಕಂತೀಯ ಎದುರುಪುಕ್ಲ ಅಂತ ನನಗೂ ಗೊತ್ತಿರಲಿಲ್ಲ. ಅಯ್ಯೋ ಕರ್ಮ. ಲೇ ಪದ್ದಿ ಬೇಕು ಬೇಕು ಅಂತನೇ ನನ್ನ ಫ್ರೆಂಡ್ಸ್ ಎದುರಿಗೆ ನಮ್ಮ ಅಮ್ಮನ ಎದುರಿಗೆ ಎಲ್ಲರ ಎದುರಿಗೂ ಬೇಕಂತ ನಾನು ಮರ್ಯಾದೆ ಕಳಿತಿದ್ದೀಯಲ್ವೇನೆ. ನಿನ್ನ ಮ್ಯಾಲೆ ಇನ್ನೂ ದ್ವೇಷ ಕ್ವಾಪ ಶಾನೆ ಆಯ್ತೈತೆ ನನಗಂತೂ. ಎಷ್ಟು ಕ್ವಾಪ ಬತ್ತೈತಿ ಅಂದರೆ ನನಗೆ. ಲೇ ಪದ್ದಿ ನನಗೂ ಟೈಮ್ ಬರ್ತದೆ ಕಣೆ. ಮಾಡ್ತೀನಿ ನಿಂಗೆ ಸರಿಯಾಗಿ ಮಾಡ್ತೀನಿ. ಇಷ್ಟಕ್ಕೆ ಏನೇ ಬಿಟ್ಬಿಡ್ತೀನಿ ಅಂತ ಅನ್ಕೊಬಿಟ್ಟ. ಇಲ್ಲ 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 ನಿನಗೆ ಸರಿಯಾಗಿ ಬುದ್ಧಿ ಕಲಿಸೋ ಗಂಟನೂ ಬಿಡೋಕ್ಕಿಲ್ಲ ಕಣೆ ನಿನಗಂತೂ. ನನಗೆ ಅವಮಾನ ಮಾಡಿಬಿಟ್ಟೆ ನೆನ್ನೆ ನೋಡ್ರೆ ನಮ್ಮ ಅಮ್ಮನ ಮುಂದೆ. ಇವಾಗ ನೋಡಿದ್ರೆ ಹಿಂಗೆ ಅಯ್ಯೋ ನನ್ನ ಫ್ರೆಂಡ್ ಮುಂದೆ. ಇನ್ನೂ ಯಾರ್ಯಾರ ಮುಂದೆ ನಾನು ಅವಮಾನ ಮಾಡಬೇಕು. ಮಾಡು ಮಾಡು ನಿನಗೈತೆ ಮುಂದೆ. ನಾನಿದ್ರೆ ನಿನಗೆ ಬೆಲೆ. ನಾನಿಲ್ಲ ಅಂತಂದರೆ ಎಲ್ಲಿ ಬೆಲೆ ಇರ್ತದೆ ನಿನಗೆ. ಪಿರುತಿ ಮಾಡಿ ಮುದ್ದೆ ಮಾಡ್ಕೊಂಡಿದ್ದಕ್ಕೂ ಸರಿಯಾಗಿ ಮಾಡ್ತಾ ಇದೆಯಾ. ನನಗೂ ಗೊತ್ತು ಬಿಡು ಏನು ಮಾಡಬೇಕು ಅಂತ.